ಓಂ ನಮೋ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026 ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ನೋಡೋಣ ಬನ್ನಿ. ಯಾರಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಇವರ ಒಂದು ಆರ್ಥಿಕ ಮತ್ತು ವ್ಯಾವಹಾರಿಕ ವಿಚಾರದ ಬಗ್ಗೆ ನಾವು ಗಮನ ಕೊಡೋದಾಯಿತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ವೃಶ್ಚಿಕ ತಿಂಗಳಿನಲ್ಲಿ ಇವರಿಗೆ ಒಂದು ಸಾಧಾರಣವಾಗಿ ಇರುವಂಥದ್ದು, ಮಂಗಳನ ಗ್ರಹದಿಂದ ಅನಿರೀಕ್ಷಿತ ಕಡೆಯಿಂದ ಹಣದ ಒಂದು ಸಂಕ್ರಮಣ ಆಗುವಂಥದ್ದು, ಆದರೆ ಅಷ್ಟೇ ವೇಗವಾಗಿ ಖರ್ಚಾಗುವಂಥದ್ದು, ವ್ಯಾಪಾರಸ್ಥರಿಗೆ ಹಳೆ ಹೂಡಿಕೆಯಿಂದ ಒಂದು ಲಾಭ ಸಿಗುವಂಥದ್ದು, ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಬಿಜಿ ಇರೋರಿಗೆ ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಇಡಬೇಕಾಗ್ತದೆ. ಯಾರಿಗಾದ್ರೂ ಒಂದು ಸಾಲ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸಾಲ ಕೊಡುವ ಮುನ್ನ 100 ಬಾರಿ ಯೋಚನೆ ಮಾಡಿ ಸಾಲ ಕೊಡಿ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಉದ್ಯೋಗಿಗಳಿಗೆ ಇದೊಂದು ಅತ್ಯಂತ ಕ್ರಿಯಾಶೀಲ ತಿಂಗಳು. ನಿಮ್ಮ ಕಚೇರಿಯಲ್ಲಿ ಕುತಂತ್ರಿಗಳ ಒಂದು ವಿರೋಧಗಳು ಈ ತಿಂಗಳು ನಡೆಯುವಂಥದ್ದಿಲ್ಲ. ನಿಮ್ಮ ಕೆಲಸವೇ ಅವರಿಗೆ ಒಂದು ಉತ್ತರ ನೀಡುವಂಥದ್ದು. ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇರುವಂಥವರಿಗೆ ಈ ತಿಂಗಳಿನಲ್ಲಿ ಒಂದು ಶುಭ ಸುದ್ದಿ ಕೇಳುವಂಥದ್ದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರಶಂಸೆ ಮತ್ತು ಗೌರವ ಸಿಗುವಂಥ ಲಕ್ಷಣಗಳಿವೆ. ಇನ್ನು ಕುಟುಂಬ ಮತ್ತು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಮಂಗಳನ ದೃಷ್ಟಿಯಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು. ಮಾತು ಯಾವಾಗಲೂ ಹದವಾಗಿರಲಿ, ಇಲ್ಲ ಅಂದರೆ ಸಂಬಂಧದಲ್ಲಿ ಬಿರುಕು ಮೂಡುವಂಥ ಸಾಧ್ಯತೆಗಳಿದೆ. ಪ್ರೇಮ ಜೀವನದಲ್ಲಿ ಇರುವಂತವರಿಗೆ ಸವಾಲುಗಳು ಎದುರಾಗುವಂಥದ್ದು. ನಿಮ್ಮ ಸಂಗಾತಿಯ ಮೇಲೆ ಅನುಮಾನ ಪಡುವುದನ್ನು ಬಿಟ್ಟು ವಿಶ್ವಾಸ ಗಳಿಸಿಕೊಳ್ಳಿ. ವಿವಾಹಿತರು ಮನೆಯ ಜವಾಬ್ದಾರಿ ಸಮವಾಗಿ ಹಂಚಿಕೊಳ್ಳುವುದರಿಂದ ಮನೆಯಲ್ಲಿ ಸಮಾಧಾನ ಕಾಣ್ತೀರಿ. ಮಕ್ಕಳ ಮೇಲೆ ಹೆಮ್ಮೆ ಪಡುವಂತ ಸಂದರ್ಭ ಬರುವಂಥದ್ದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಅತಿ ಹೆಚ್ಚು ಜಾಗರೂಕರಾಗಿರಬೇಕು. ರಕ್ತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೆಲವೊಬ್ಬರಿಗೆ ಕಾಣಿಸಿಕೊಳ್ಳುವಂತ ಸಾಧ್ಯತೆಗಳು ಬಹಳ ಇದೆ. ವಾಹನ ಚಾಲನೆ ಮಾಡುವವರಿಗೆ ಅತ್ಯಂತ ಎಚ್ಚರವಾಗಿರಬೇಕು. ನಿಮ್ಮ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನ ಮಾಡಿ. ಅತಿಯಾದಂಥ ಕೋಪ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುವಂಥದ್ದು. ಪ್ರತಿದಿನ ಕನಿಷ್ಠ ಪಕ್ಷ 20 ನಿಮಿಷ ಆದರೂ ಧ್ಯಾನ ಮಾಡುವುದು ಬಹಳ ಸೂಕ್ತ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ಮತ್ತು ಪರಿಹಾರ ಮಾರ್ಗದ ಬಗ್ಗೆ ಗಮನ ಕೊಡೋದಾಯಿತು ಅಂತ ಹೇಳಿದ್ರೆ, ಅದೃಷ್ಟವಾದಂಥ ಸಂಖ್ಯೆ 914. ಪರಿಹಾರ ಮಾರ್ಗದ ಬಗ್ಗೆ ಹೇಳೋದಾಯ್ತರೆ, ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ್ನ ಪಠನೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸುವುದು ಬಹಳ ಉತ್ತಮ. ಕೆಂಪು ಬಣ್ಣದ ಹಣ್ಣುಗಳನ್ನು ದಾನ ಮಾಡುವುದು ನಿಮ್ಮ ರಾಶಿಗೆ ಸೂಕ್ತ. ಇದಾಗಿತ್ತು ವೃಶ್ಚಿಕ ರಾಶಿಯವರ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀರಿ, ಹಣಕಾಸಿನಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಸಾಲದ ಬಾಧೆ, ಕೆಲಸದಲ್ಲಿ ತೊಂದರೆ, ಅನಾರೋಗ್ಯ, ಆಸ್ತಿ ಮತ್ತು ಕೋರ್ಟ್ ಕೇಸ್ ವಿಚಾರ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಬಹುದು. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.